ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಅಕ್ಕ ಮಹಾದೇವಿ ಬರೆದಂತಹ ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ, ಅಂದರೆ ನಾನು ಚೆನ್ನಮಲ್ಲಿಕಾರ್ಜುನನಿಗೆ ಮದುಮಗಳು, ಈ ವಚನವನ್ನು ಬರೆದಂತಹ ಅಕ್ಕ ಮಹಾದೇವಿ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅಕ್ಕ ಮಹಾದೇವಿ ಮೊದಲ ಕವಯತ್ರಿ, ಕನ್ನಡ ಸಾಹಿತ್ಯದ ಮೊದಲ ಕವಯತ್ರಿ, ಹಾಗೆ ವಚನಕಾರ್ತಿ ಅನ್ನುವಂಥ ಹೆಸರನ್ನು ಪಡೆದವರು. 12ನೇ ಶತಮಾನದಲ್ಲಿ ಬದುಕಿದ್ದಂತಹ ಮಹಾದೇವಿ ಅಂದರೆ ಅಕ್ಕ ಮಹಾದೇವಿ, ಆಕೆ ಶಿವಶರಣೆಯಾಗಿದ್ದಳು, ಶಿವಭಕ್ತೆಯಾಗಿದ್ದಳು. ಇಡೀ ಶರಣ ಸಮೂಹಕ್ಕೆ ಬಸವಣ್ಣ ಹೇಗೆ ಅಣ್ಣನಾಗುತ್ತಾನೋ ಅದೇ ರೀತಿಯಲ್ಲಿ ಆ ಶರಣ ಸಮೂಹಕ್ಕೆ ಮಹಾದೇವಿ ಅಕ್ಕನಾಗಿದ್ದಳು. ಈಕೆ ಕಾಲ ಕ್ರಿಸ್ತಶಕ ಸುಮಾರು 1160. ಅಕ್ಕ ಮಹಾದೇವಿ ಹುಟ್ಟಿದಂತಹ ಆಕೆಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಸಮೀಪದ ಉಡುತಡಿ, ಅಂದರೆ ಈಗಿನ ಉಡುಗಣೆ ಅಂತ ಹೆಸರಿದೆ. ಅಲ್ಲಿ ಬನವಾಸಿಯ, ನಿಮಗೆಲ್ಲ ಗೊತ್ತಿದೆ ಆ ಕಥೆ, ಬನವಾಸಿಯ ರಾಜ ಕೌಶಿಕನನ್ನು ಆತನ ಒತ್ತಾಯದ ಮೇರೆಗೆ ಒಂದು 3 ಷರತ್ತುಗಳನ್ನು ಒಡ್ಡಿ, ಅಂದರೆ ಈ ಕೌಶಿಕ ರಾಜ ಅಕ್ಕ ಮಹಾದೇವಿಯನ್ನು ಪ್ರೀತಿಸ್ತಾನೆ. ನೋಡಿದ ತಕ್ಷಣ ಆಕೆಯ ಕಡೆಗೆ ಆಕರ್ಷಿತನಾಗಿ ಆಕೆಯನ್ನು ಮದುವೆಯಾಗಬೇಕು ಅಂತ ಒತ್ತಾಯಪೂರ್ವಕವಾಗಿ ಹೇಳಿ ಕಳಿಸ್ತಾನೆ. ಈ ಒತ್ತಾಯಕ್ಕೆ ಮಣಿದಂತಹ ಅಕ್ಕ ಮಹಾದೇವಿ ಅವಳೇನು ಮಾಡ್ತಾಳೆ, 3 ಷರತ್ತುಗಳನ್ನು, 3 ಕಂಡೀಷನನ್ನು ಒಡ್ತಾಳೆ. ಅಂದರೆ ಆ 3 ಷರತ್ತುಗಳನ್ನು ಇವನೇನು ಮಾಡ್ತಾನೆ, ಅದನ್ನು ಮುರಿಯುತ್ತಾನೆ. ಹೇಗೆ ಆಕೆಯ ಕೆಲವು ಷರತ್ತುಗಳೆಲ್ಲ ಈ ಮೊದಲೇ ನಾನು ವಚನಗಳಲ್ಲಿ ಹೇಳಿದ್ದೇನೆ. ಆಕೆ ಆ ಒಡ್ಡಿದಂತಹ ಆ 3 ಷರತ್ತುಗಳನ್ನು ಕೂಡ ಈ ಕೌಶಿಕ ಮಹಾರಾಜ ಮುರಿದಾಗ, ಅಂದರೆ ಅದನ್ನು ಮೀರ್ತಾನೆ ಅವನು. ಆವಾಗ ಅವಳೇನು ಮಾಡ್ತಾಳೆ, ಅವಳು ಧರಿಸಿದ್ದಂತಹ ಆ ಬಟ್ಟೆ ಬರೆಯನ್ನೆಲ್ಲ ಅಲ್ಲೇ ಕಳಚಿ ದಿಗಂಬರಳಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ, ಆ ಅರಮನೆಯನ್ನು ತ್ಯಜಿಸ್ತಾಳೆ. ಅಲ್ಲಿಂದ ಆಕೆ ಶ್ರೀಶೈಲದ ಕಡೆಗೆ ಹೋಗಿ ಅಲ್ಲಿ ಶಿವನಲ್ಲೇ ಐಕ್ಯಗೊಳ್ತಾಳೆ. ಅವಳು ಈ ಚೆನ್ನಮಲ್ಲಿಕಾರ್ಜುನನಲ್ಲೇ ತನ್ನ ಮನಸ್ಸನ್ನು ಕೊಟ್ಟಿದ್ಲು. ಅಂದರೆ ಸಣ್ಣ ಪ್ರಾಯದಲ್ಲಿಯೇ ಚೆನ್ನಮಲ್ಲಿಕಾರ್ಜುನ ಶಿವನಲ್ಲಿಯೇ ಅನುರಕ್ತೆಯಾಗಿದ್ದಳು. ಆತನೇ ತನ್ನ ಪತಿ ಎಂದು ತಿಳಿದುಕೊಂಡಂತಹ ಈ ಅಕ್ಕ ಅಲ್ಲಿಂದ ಮುಂದೆ ಆ ಅರಮನೆಯನ್ನು ತ್ಯಜಿಸಿದ ನಂತರ ಕಲ್ಯಾಣಕ್ಕೆ ಬರ್ತಾಳೆ. ಅಲ್ಲಿ ಕೆಲ ಕಾಲ ಶರಣರ ಜೊತೆಗಿರ್ತಾಳೆ. ಅಲ್ಲಿಂದ ಅಲ್ಲಮ ಪ್ರಭು ಹೇಳಿದ ಹಾಗೆ ಅವರ ಆಶಯದಂತೆ ಶ್ರೀಶೈಲಕ್ಕೆ ಬರ್ತಾಳೆ. ಅಲ್ಲಿಯ ಕದಳಿವನ ಅನ್ನುವಂತಹ ಒಂದು ಸ್ಥಳದಲ್ಲಿ ಆಕೆ ಅಲ್ಲಿ ಲಿಂಗೈಕ್ಯಳಾಗ್ತಾಳೆ. ಚೆನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಅಕ್ಕ ಮಹಾದೇವಿಯ ಅಂಕಿತನಾಮ, ನೆನಪಲ್ಲಿಟ್ಕೊಳ್ಳಿ. ಈ ಒಂದು ವಚನದ ಆಶಯವನ್ನು ನೋಡಿಕೊಳ್ಳಿ. ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ ಅನ್ನುವಂಥದ್ದು ಅಕ್ಕ ಮಹಾದೇವಿ ಬರೆದಂತಹ ವಚನಗಳಿಂದ ಆಯ್ದುಕೊಂಡಿರುವಂಥ ಪ್ರಮುಖವಾದಂತಹ ಭಾಗ. ಇಲ್ಲಿ ಇರುವಂಥದ್ದು ಆಕೆಯ ನೈಜ ಭಕ್ತಿಯ ಸ್ವರೂಪ, ಅಂದರೆ ನಿಜವಾದ ಭಕ್ತಿ, ಪರಮಾತ್ಮನ ಪಾರಮ್ಯ, ಭಕ್ತನಿಗೆ ಅಥವಾ ಆತ ಮಾಡುವಂಥ ಭಕ್ತಿಯಲ್ಲಿ ಇರಬೇಕಾದಂತಹ ನಿಷ್ಠೆ, ಗಟ್ಟಿತನ, ಹಾಗೆ ಪರಮಾತ್ಮನ ಮೇಲೆ ಇರುವಂತಹ ಒಂದು ಅನನ್ಯ ನಂಬಿಕೆ, ಪ್ರೀತಿ, ಹಾಗೆ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು, ಪಂಚೇಂದ್ರಿಯಗಳ ನಿಯಂತ್ರಣದಲ್ಲಿ ಇರಬೇಕು. ಹಾಗೆ ಚೆನ್ನಮಲ್ಲಿಕಾರ್ಜುನ ಮೇಲೆ ಅಕ್ಕನಿಗೆ ಇರುವಂತಹ ಸತಿಪತಿ ಭಾವ, ಹಾಗೆ ವಿರಹದ ಅನುಭಾವವನ್ನು ನಾವಿಲ್ಲಿ ಕಾಣ್ಬೋದು. ಡಾಂಭಿಕ ಭಕ್ತಿಯ ವಿಡಂಬನೆಯನ್ನು ಈ ವಚನಗಳಲ್ಲಿ ನಾವು ಕಾಣ್ಬೋದು. ಹಾಗೆ ಪಂಚೇಂದ್ರಿಯಗಳು ಮತ್ತು ಜನ್ಮಾಂತರಗಳ ಕೇಡು ಅಂದರೆ ನಾಶ, ಭಕ್ತಿಯಲ್ಲಿ ಜ್ಞಾನದ ಅಗತ್ಯ ಇದೆ. ಹಾಗೆ ಅಕ್ಕನ ಸಮರ್ಪಣಾ ಭಾವ, ತ್ಯಾಗದ ಭಾವವನ್ನು ಕೂಡ ಈ ವಚನಗಳಲ್ಲಿ ನಾವು ಕಾಣ್ಬೋದು. ವಿದ್ಯಾರ್ಥಿಗಳೇ, ನಾನಿಲ್ಲಿ ಪ್ರಶ್ನೆಗಳನ್ನು ಹೇಳ್ತೇನೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವಂಥ ಪ್ರಶ್ನೆಗಳು, ಆ ಪ್ರಶ್ನೆಗೆ ಪೂರಕವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾರೆ ಸಾರಾಂಶವನ್ನು ಹಾಕಿ ಅಂತ, ಕೆಲವೊಂದು ವಿದ್ಯಾರ್ಥಿಗಳು ಸಾರಾಂಶ ಬೇಡ, ನಮಗೆ ಪ್ರಶ್ನೆಗಳು ಮಾತ್ರ ಸಾಕು ಅಂತ ಹೇಳುವಂಥ ಮೆಸೇಜ್ ಹಾಕುವಂಥ ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾಗಿ ನಾನು ಇದು ಸ್ವಲ್ಪ ವಚನ ಭಾಗ ತುಂಬ ದೊಡ್ಡದಿರುವುದರಿಂದಾಗಿ ಇಲ್ಲಿ ನಾನು ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಮಾತ್ರ ಹಾಕ್ತೇನೆ. 8 ಅಂಕದ ಮೊದಲಿಗೆ ನಾವು ಗಮನಿಸೋಣ. 8 ಅಂಕದ ಪ್ರಶ್ನೆಗಳು 2 ಇವೆ.
ಈ ಎರಡಕ್ಕೂ ಕೂಡ ಒಂದೇ ಉತ್ತರವನ್ನು ಓದಿಕೊಳ್ಳಿ. ಮೊದಲ ಪ್ರಶ್ನೆ ನೋಡಿ, ಭಕ್ತನ ಸಮರ್ಪಣಾ ಭಾವ ವಚನಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ. ಅಥವಾ ಭಕ್ತನ ಅರ್ಪಣಾ ಭಾವ ವಚನಗಳಲ್ಲಿ ಹೇಗೆ ಅಭಿವ್ಯಕ್ತವಾಗಿದೆ ಅಥವಾ ವ್ಯಕ್ತವಾಗಿದೆ ತಿಳಿಸಿ. ಉತ್ತರ ನೋಡ್ತಾ ಹೋಗೋಣ. ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ. ಅಕ್ಕ ಮಹಾದೇವಿಯ ಈ ವಚನಗಳಲ್ಲಿ ನೈಜ ಭಕ್ತಿಯಲ್ಲಿ ತಮ್ಮ ಮನಸ್ಸು ಮತ್ತು ಧನ ಇದರ ಪರಿಶುದ್ಧತೆ ಅಥವಾ ಮನದ ಪರಿಶುದ್ಧತೆ ಅಥವಾ ಅಂತರಂಗ ಮತ್ತು ಬಹಿರಂಗದಲ್ಲಿ ಇರಬೇಕಾದಂಥ ಪರಿಶುದ್ಧತೆಯ ಕುರಿತು ಇಲ್ಲಿ ಹೇಳುತ್ತಾರೆ. ಪರಮಾತ್ಮನಿಗೆ ತನು ಮತ್ತು ಮನ ಕರಗುವವರ ಮಜ್ಜನ ಬೇಕು. ಅಂದರೆ ಪರಮಾತ್ಮ ಯಾರ ಮನಸ್ಸು ಮತ್ತು ದೇಹ ಶುದ್ಧವಾಗಿರುತ್ತದೋ ಆತ ಮಾಡುವಂತಹ ಒಂದು ಅಭಿಷೇಕ ಅಥವಾ ಮಜ್ಜನ ಅಥವಾ ಸ್ನಾನ ಇಂಥದ್ದನ್ನು ದೇವರು ಇಷ್ಟಪಡುತ್ತಾರೆ. ಆತನಿಗೆ ಪುಷ್ಪ ಬೇಕು, ಅಂದರೆ ಹೂವು ಬೇಕು. ಹಾಗೆ ಒಳ್ಳೆಯವರು ಮನಸ್ಸು, ಯಾರ ಮನಸ್ಸು ಶುದ್ಧವಾಗಿರ್ತದೋ ಆತನ ಗಂಧಾಕ್ಷತೆ ಬೇಕು. ಅರಿವಿನ ಕಣ್ತೆರೆದವರು ಯಾರಿರುತ್ತಾರೋ, ಭಕ್ತಿಯ ಜ್ಞಾನ ಯಾರಲ್ಲಿ ಇರುತ್ತದೋ ಆತನ ಗಂಧಾಕ್ಷತೆ ಬೇಕು. ಭಾವ ಶುದ್ಧವಿದ್ದವರಲ್ಲಿ ಆತ ಅವರು ಕೊಡುವಂಥ ಧೂಪವನ್ನು ಸ್ವೀಕಾರ ಮಾಡುತ್ತಾನೆ. ನೈಜ ಭಕ್ತಿ ಯಾರಲ್ಲಿ ಇರುತ್ತದೋ ಅವರು ಕೊಡುವಂತಹ ನೈವೇದ್ಯವನ್ನು ಸ್ವೀಕರಿಸ್ತಾನೆ. ತ್ರಿಕರಣ ಶುದ್ಧ ಯಾರಲ್ಲಿ ಇದೆಯೋ ಅವರು ಕೊಡುವಂತಹ ತಾಂಬೂಲವನ್ನು ಸ್ವೀಕರಿಸ್ತಾನೆ. ಹೃದಯ ಕಮಲ ಅರಳಿದವರ ಹೃದಯದಲ್ಲಿ ಆತ ವಾಸ ಮಾಡಲು ಅಪೇಕ್ಷಿಸ್ತಾನೆ. ಇಂಥವು ಶುದ್ಧ ಮನಸ್ಸು ಯಾರಲ್ಲಿ ಇಲ್ಲವೋ ಅವರಲ್ಲಿ ಪರಮಾತ್ಮ ಇರಲು ಇಷ್ಟಪಡುವುದಿಲ್ಲ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಪರಮಾತ್ಮನ ಕರಸ್ಥಳದಲ್ಲಿ ಅಂದರೆ ತನ್ನ ಕರಸ್ಥಳದಲ್ಲಿ, ಕರ ಅಂದರೆ ಕೈ, ಆ ಕೈಯಲ್ಲಿ ಆ ಲಿಂಗದ ರೂಪದಲ್ಲಿ ದೇವರು ಅಲ್ಲಿ ವಾಸ ಮಾಡಿದ್ದಾನೆ, ನೆಲೆಗೊಂಡಿದ್ದಾನೆ. ಹೀಗೆ ನೆಲೆಗೊಳ್ಳಬೇಕಾದರೆ ಪರಿಶುದ್ಧ ಭಾವ ಅತಿ ಅಗತ್ಯ ಎನ್ನುವಂಥದ್ದು ಅಕ್ಕನ ನಿಲುವು. ಇನ್ನು ಹೇಳ್ತಾಳೆ ಅವಳು, ಮಾಯೆಯನ್ನು ಗೆಲ್ಲದ ಹೊರತು ಅಥವಾ ತ್ಯಜಿಸದ ಹೊರತು ನೈಜ ಭಕ್ತಿ ಸಿದ್ಧಿಸುವುದಿಲ್ಲ. ಅಂದರೆ ಮಾಯೆ ಅನ್ನುವಂಥದ್ದನ್ನು ತ್ಯಜಿಸಬೇಕು, ಮನದೊಳಗಣ ಮಾಯೆಯನ್ನು ತ್ಯಜಿಸಬೇಕು. ಅದನ್ನು ಗೆಲ್ಲದ ಹೊರತು ನೈಜ ಭಕ್ತಿ ಸಿದ್ಧಿಸುವುದಿಲ್ಲ. ಆ ಮಾಯೆ ಎನ್ನುವುದು ಅದೊಂದು ದುಷ್ಟಶಕ್ತಿ. ಅದು ಹರಿಯನ್ನೂ ಬಿಡಲಿಲ್ಲ, ಬ್ರಹ್ಮನನ್ನೂ ಬಿಡಲಿಲ್ಲ, ಇಂದ್ರ ಚಂದ್ರ ಎಲ್ಲರನ್ನೂ ಬಿಡಲಿಲ್ಲ. ಹಾಗೆ ಎಲ್ಲವನ್ನೂ ತಿಳಿದಿದ್ದೇನೆ ಅನ್ನುವಂಥ ಜ್ಞಾನಿಯನ್ನು ಬಿಡಲಿಲ್ಲ, ಅರಿಯದ ಅಜ್ಞಾನಿಯನ್ನೂ ಕೂಡ ಬಿಡಲಿಲ್ಲ. ಹೀಗೆ 7 ಲೋಕ ಇವು ಯಾವುದನ್ನೂ ಕೂಡ ಈ ಮಾಯೆ ನುಂಗದೆ ಬಿಡುವುದಿಲ್ಲ. ಇಂತಹ ಮಾಯೆಯಿಂದ ನನ್ನನ್ನು ಪಾರು ಮಾಡು ಅಂತ ಅಕ್ಕ ಮಹಾದೇವಿ ತನ್ನ ಪತಿ ಎಂದು ಒಪ್ಪಿಕೊಂಡಿರುವಂಥ ಚೆನ್ನಮಲ್ಲಿಕಾರ್ಜುನನಲ್ಲಿ ಬೇಡಿಕೊಳ್ಳುತ್ತಾಳೆ. ಅಂದರೆ ಇಲ್ಲಿ ಮಾಯೆಯನ್ನು ನಾವು ನಿರಾಕರಿಸಬೇಕು ಅನ್ನುವಂಥ ಭಾವವನ್ನು ಈ ವಚನಗಳಲ್ಲಿ ಕಾಣಬಹುದು. ಹಾಗೆ ನೈಜ ಭಕ್ತಿಯಲ್ಲಿ ಅಥವಾ ಸಮರ್ಪಣಾ ಭಾವದಲ್ಲಿ ಸಂಸಾರ ತ್ಯಾಗ ಅನ್ನುವಂಥದ್ದು ಅತಿ ಅವಶ್ಯ ಅನ್ನುತ್ತಾಳೆ ಅಕ್ಕ. ಭಕ್ತ ಜೀವಕ್ಕೆ ಪರಮಾತ್ಮನ ಸಾನ್ನಿಧ್ಯ ಇದ್ದರೆ ಸಂಸಾರದ ಹಂಗು ಇಲ್ಲ ಅನ್ನುವಂಥದ್ದನ್ನು ಹಲವಾರು ದೃಷ್ಟಾಂತಗಳ ಮೂಲಕ ಈ ವಚನಗಳಲ್ಲಿ ಅಕ್ಕ ಪ್ರತಿಪಾದಿಸ್ತಾ ಹೋಗ್ತಾಳೆ. ಭಕ್ತನಾದವನು ಸಂಸಾರವನ್ನು ತ್ಯಜಿಸಬೇಕು, ಇಲ್ಲದಿದ್ದರೆ ಸಂಸಾರದ ಮೋಹದಲ್ಲಿ ಅವನು ಭಕ್ತಿಯನ್ನು ಮರೆಯುತ್ತಾನೆ, ದೇವರನ್ನು ಮರೆಯುತ್ತಾನೆ. ದೇವರನ್ನು ಒಲಿಸಿಕೊಳ್ಳಬೇಕಾದರೆ ಸಂಸಾರ ಇರಬಾರದು ಅನ್ನುವಂಥದ್ದನ್ನು ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಹಾಗೆ ಭಕ್ತಿಯಲ್ಲಿ ನಿಷ್ಠೆ ಇರಬೇಕು, ಗಟ್ಟಿತನ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಯಾಕೆಂದರೆ ದೇವರು ಯಾವ ಪರೀಕ್ಷೆಗೆ ಒಡ್ಡಿದರೂ ಕೂಡ, ಎಂತಹ ಸತ್ವ ಪರೀಕ್ಷೆಗೆ ಒಡ್ಡಿದರೂ ಕೂಡ ಅದಕ್ಕೆ ಅಂಜಬೇಕಿಲ್ಲ, ಅಳುಕಬೇಕಾಗಿಲ್ಲ. ಕೊಂದರೂ ಸಹಿತ ಭಕ್ತ ಶರಣು ಎನ್ನುವುದನ್ನು ಬಿಡಬಾರದು ಅನ್ನುವಂಥದ್ದನ್ನು ಇಲ್ಲಿ ಅಕ್ಕ ಮಹಾದೇವಿ ಈ ವಚನಗಳಲ್ಲಿ ಚಂದನ, ಸುವರ್ಣ, ಕಬ್ಬುಗಳ ಹಿನ್ನೆಲೆಯಲ್ಲಿ ಹೇಳುತ್ತಾರೆ.
ಚಂದನ, ಸುವರ್ಣ, ಕಬ್ಬು. ಸ್ವರ್ಣ ಅಂದರೆ ಬಂಗಾರ. ಇವುಗಳು ಯಾವುದೂ ಕೂಡ ತನ್ನ ಮೂಲ ಗುಣವನ್ನು ಬಿಟ್ಟು ಕೊಡುವುದಿಲ್ಲ. ಎಂತಹ ಸತ್ವಗುಣವನ್ನು ಎಂತಹ ಪರೀಕ್ಷೆಗೆ ಒಡ್ಡಿದರೂ ಕೂಡ ಅವುಗಳು ತನ್ನ ಮೂಲ ಗುಣವನ್ನು ಬಿಟ್ಟು ಕೊಡುವುದಿಲ್ಲ. ಅದೇ ರೀತಿ ಭಕ್ತನೂ ಕೂಡ ದೇವರು ಎಷ್ಟೇ ಕಷ್ಟಕ್ಕೆ ಒಡ್ಡಿದರೂ ಕೂಡ ತನ್ನ ಮೂಲ ಗುಣವನ್ನು ಬಿಡಬಾರದು ಅನ್ನುವಂಥದ್ದನ್ನು ಇಲ್ಲಿ ವಚನಕಾರ್ತಿಯಾದಂತಹ ಅಕ್ಕ ಮಹಾದೇವಿ ಹೇಳ್ತಾಳೆ. ಅದನ್ನು ಈ ರೀತಿ ಹೇಳ್ತಾಳೆ: ಭಕ್ತ ಜೀವವೂ ಕೂಡ ಪರಮಾತ್ಮ ಎಷ್ಟೇ ಸತ್ವ ಪರೀಕ್ಷೆಗೆ ಒಡ್ಡಿದರೂ ತನ್ನ ನೈಜ ಭಕ್ತಿಯ ಗುಣಗಳನ್ನು ತೋರ್ಪಡಿಸಬೇಕೇ ಹೊರತು ಅದನ್ನು ಬಿಟ್ಟು ತನ್ನ ಒಳಗೆ ಇರುವಂತಹ ಹೀನ ಗುಣಗಳನ್ನು ಪರಮಾತ್ಮನ ಮುಂದೆ ತಂದಿರಿಸಿದರೆ ಅದು ನೈಜ ಭಕ್ತಿಯ ಹಾನಿಯಾಗುತ್ತದೆ. ಹಾಗಾಗಿ ಈ ಡಾಂಭಿಕ ಭಕ್ತಿಗೆ ಪರಮಾತ್ಮ ಒಲಿಯುವುದಿಲ್ಲ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ. ಈ ಪರಮಾತ್ಮ ಸತ್ವ ಪರೀಕ್ಷೆಗೆ ಒಪ್ಪಿದಾಗ ಯಾರೂ ತನಗಿಲ್ಲ ಎನ್ನುವಂಥದ್ದನ್ನು ಈ ಕುರಿತು ಭಕ್ತರು ಅಳುಕಬಾರದು. ಅಂತಹ ಜೀವದ ಮೇಲೆ ಪರಮಾತ್ಮ ಅಧಿಕಾರ ನಡೆಸುವುದನ್ನು ಅಕ್ಕ ಒಪ್ಪುವುದಿಲ್ಲ. ಯಾರೂ ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಎಂದು ಪರಮಾತ್ಮನಿಗೆ ಸವಾಲನ್ನು ಎಸೆಯುವಂಥ ಅಕ್ಕ ತಾನು ಯಾವ ಸತ್ವ ಪರೀಕ್ಷೆಯನ್ನು ಒಡ್ಡಿದರೂ ಕೂಡ ನಾನು ಅಂಜುವವಳಲ್ಲ. ತರಗೆಲೆಯನ್ನಾದರೂ ಅಂದರೆ ಒಣ ಎಲೆ ಅದನ್ನಾದರೂ ತಿಂದು ಬದುಕುತ್ತೇನೆ, ಸುರಗಿಯ ಮೇಲೆ ಒರಗಿಯಾದರೂ ಬದುಕುತ್ತೇನೆ. ಪರಮಾತ್ಮನು ಎಂತಹ ಒಂದು ಕೇಡನ್ನು ತಂದಿಟ್ಟರೂ ಕೂಡ ತಾನು ತನ್ನ ಒಡಲು ಅಥವಾ ಪ್ರಾಣವನ್ನು ಅರ್ಪಿಸಿ ಶಿವನಲ್ಲಿ ಐಕ್ಯಳಾಗ್ತೇನೆ, ನಾನು ಶುದ್ಧಳಾಗ್ತೇನೆ ಅನ್ನುವಂಥದ್ದನ್ನು, ಅಂದರೆ ಇಲ್ಲಿ ಪರಿಶುದ್ಧ ಭಕ್ತಿ ಬೇಕು ಹೊರತು ಪರಿಶುದ್ಧ ಭಕ್ತಿ ಇದ್ದರೆ ಮಾತ್ರ ದೇವರು ಒಲಿಯುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ವಚನಕಾರ್ತಿ ಹೇಳ್ತಾರೆ. ಹಾಗೆ ನಂಬಿಕೆ ಇರ್ಬೋದು, ಮೆಚ್ಚುಗೆ ಇರ್ಬೋದು, ನಿಲ್ಲುವಿಕೆ, ಸೋಲುವಿಕೆ ಇರ್ಬೋದು, ಅಳುವಿಕೆ ಇರ್ಬೋದು, ಇವೆಲ್ಲವೂ ಕೂಡ ಭಕ್ತನು ಇದೆಲ್ಲವನ್ನೂ ಕೂಡ, ಅಂದರೆ ಭಕ್ತನ ಮನಸ್ಸು ದೇವರಲ್ಲಿ ಲೀನಗೊಳಿಸಬೇಕು, ನೆಲೆಗೊಳಿಸಬೇಕು. ಹೀಗೆ ನೆಲೆಗೊಳ್ಳದ ಹೊರತು ಸಮರ್ಪಣಾ ಭಾವ ಸಿದ್ಧಿಸಲಾರದು. ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಬಾಯಿ, ಮೂಗು, ಚರ್ಮ ಇವು ಕಬ್ಬಿಣ ನೀರನ್ನು ಉಂಡಂತೆ, ಅಂದರೆ ಕಬ್ಬಿಣ ಬಿಸಿ ಮಾಡಿದಾಗ ಅದಕ್ಕೆ ಎಷ್ಟು ನೀರು ಹಾಕಿದರೂ ಕೂಡ ಅದನ್ನು ಹೀರಿಕೊಳ್ತದೆ. ಅದೇ ರೀತಿ ಭಕ್ತನು ತನ್ನನ್ನು ಎಷ್ಟು ಪರೀಕ್ಷೆ ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಬೆರೆತು ಹೋಗಬೇಕು ಅಂದಾಗ ಮಾತ್ರ ನಿಜವಾದ ಸಮರ್ಪಣಾ ಭಾವ ಸಾಧ್ಯವಾಗ್ತದೆ. ಹಾಗೆ ಅಕ್ಕ ಶರಣ ಪಾರಮ್ಯವನ್ನು ಒತ್ತಿ ಹೇಳ್ತಾಳೆ. ಅಂದರೆ ದೇವರಲ್ಲಿ ಶರಣಾಗಬೇಕು ಅನ್ನುವಂಥದ್ದು. ಶರಣರ ನಿಲುವನ್ನು ಅರಿಯಬೇಕಾದರೆ, ಶರಣರಂದರೆ ದೇವರ ಭಕ್ತರು, ಶಿವಭಕ್ತರು, ಇವರ ನಿಲುವನ್ನು ಅರಿಯಬೇಕಾದರೆ ಅದು ನೈಜ ಭಕ್ತಿ, ಅಂದರೆ ನಿಜವಾದ ಭಕ್ತಿ ಯಾರಿಗಿರ್ತದೋ ಆತನಿಂದ ಹೊರತು ಡಾಂಭಿಕ ಭಕ್ತಿಗೆ ಸಾಧ್ಯವಿಲ್ಲ. ಆಕೆ ಡಾಂಭಿಕ ಭಕ್ತರನ್ನು ಕೋಣನ ಮೈಮೇಲೆ ಇರುವಂಥ ಸೊಳ್ಳೆಗೆ ಹೋಲಿಸ್ತಾಳೆ. ಪರಮಾತ್ಮನಿಗೆ ನೈಜ ಭಕ್ತಿಗೆ ನಿಲುಕಬಲ್ಲಂತಹ ಶರಣರ ನಿಲುವು ಕೋಣನ ಮೈಯ ಸೊಳ್ಳೆಯಂತಿರುವ ಡಾಂಭಿಕರಿಗೆ ಸಾಧ್ಯವಿಲ್ಲ. ಚನ್ನಮಲ್ಲಿಕಾರ್ಜುನ ನೆಲೆಗೊಂಡ ಕ್ಷೇತ್ರ ಅಕ್ಕನ ಪಾಲಿಗೆ ಅದೊಂದು ಅವಿಮುಕ್ತ ಕ್ಷೇತ್ರವಾಗಿದೆ. ಕೊನೆಗೆ ತಾನು ಲೀನಳಾಗುವಂಥ ಈ ಅವಿಮುಕ್ತ ಕ್ಷೇತ್ರವನ್ನು ಕಂಡುಕೊಂಡದ್ದು ಆಕೆ ಈ ಕದಳಿಯ ಬನದಲ್ಲಿ. ಹಾಗಾಗಿ ಆಕೆ ಅಲ್ಲಿ ಇರುವಂತಹ ಎಲ್ಲ ವನವೆಲ್ಲ ಆಕೆಗೆ ಕಲ್ಪ ತರುವಿನ ಹಾಗೆ ಕಾಣಿಸ್ತದೆ. ಗಿಡಗಳೆಲ್ಲ ಸಂಜೀವಿನಿಯ ಹಾಗೆ ಕಾಣಿಸ್ತದೆ. ಶಿಲೆಗಳೆಲ್ಲ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಸ್ಪರ್ಶಮಣಿಯ ಹಾಗೆ ಕಾಣಿಸ್ತದೆ. ನೆಲವೆಲ್ಲ ಅವಿಮುಕ್ತ ಕ್ಷೇತ್ರವಾಗಿ ಕಾಣ್ತದೆ. ಜಲವೆಲ್ಲ ನಿರ್ಜರಾಮೃತವಾಗಿ, ಅಂದರೆ ಅಮರವಾಗಿರುವಂತಹ ಅಮೃತದ ಹಾಗೆ ಆಕೆಗೆ ಕಾಣಿಸ್ತದಂತೆ. ಮರವೆಲ್ಲ ಸ್ಪರ್ಶಮಣಿ ಆಗ್ತದೆ. ಕಾಲಿಗೆ ಎಡರುವಂತಹ ಹರಳು ಕಲ್ಲುಗಳೆಲ್ಲ ಚಿಂತಾಮಣಿಯ ಹಾಗೆ ಅಕ್ಕನಿಗೆ ಕಾಣಿಸ್ತದೆ. ಜನ್ಮಾಂತರಗಳಲ್ಲಿ ಮಾಡಿದಂತಹ ಕರ್ಮಗಳನ್ನು ಕಳೆಯದ ಹೊರತು ಸಮರ್ಪಣ ಭಾವ ಸಾಧ್ಯವಿಲ್ಲ. ಪರಮಾತ್ಮನ ಒಲುಮೆ ಹಾಗೆ ಭಕ್ತಿಗಳು ಸಾಧ್ಯವಾಗುವುದಿಲ್ಲ ಅನ್ನುತ್ತಾಳೆ ಅಕ್ಕ. ಗಂಗೆಯೊಡನೆ ಆಡಿ ಘಟ್ಟ ಬೆಟ್ಟಗಳು ನಾಶವಾದಂತೆ, ಅಗ್ನಿಯ ಒಳಗೆ ಆಡಿ ಕಟ್ಟಿಗೆ ನಾಶವಾದಂತೆ, ಜ್ಯೋತಿಯೊಡನೆ ಆಡಿ ಕತ್ತಲೆ ನಾಶವಾದಂತೆ, ಜಂಗಮ ಲಿಂಗದೊಡನೆ ಆಡಿ ತನ್ನ ಜನ್ಮಾಂತರಗಳು ನಾಶವಾದವು ಅನ್ನುತ್ತಾಳೆ ಅಕ್ಕ. ಹೀಗೆ
ಜನ್ಮ ಜನ್ಮಾಂತರಗಳು ನಾಶವಾಗಿ ಆ ಸಮರ್ಪಣ ಭಾವ ಸಿದ್ಧಿಸಬೇಕಾದರೆ ಜಂಗಮಲಿಂಗದ ಅಥವಾ ಪರಮಾತ್ಮನ ಪಾರಮ್ಯ ಬೇಕಾಗುತ್ತದೆ ಅನ್ನೋದನ್ನು ಇಲ್ಲಿ ವಚನಕಾರ್ತಿಯಾಗಿರುವಂಥ ಅಕ್ಕ ಮಹಾದೇವಿ ತನ್ನ ವಚನಗಳಲ್ಲಿ ಧ್ವನಿಸ್ತಾಳೆ. ವಿದ್ಯಾರ್ಥಿಗಳೇ, ಇನ್ನು 5 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ಪ್ರಶ್ನೆ ಇದೆ ಇಲ್ಲಿ. ಲೌಕಿಕ ಗಂಡರನ್ನು ಒಲ್ಲೆ ಎಂದ ಅಕ್ಕ ಚೆನ್ನಮಲ್ಲಿಕಾರ್ಜುನನೇ ಗಂಡನೆಂದು ಅಪ್ಪಿಕೊಂಡ ಬಗೆಯನ್ನು ವಚನಗಳ ಹಿನ್ನೆಲೆಯಲ್ಲಿ ಸಂಗ್ರಹಿಸಿರಿ. ಅಂದರೆ ಲೌಕಿಕ ಗಂಡರನ್ನು ನಾನು ಒಪ್ಪುವುದಿಲ್ಲ, ಶಿವನೇ ನನ್ನ ಗಂಡ ಎಂದು ಆತನನ್ನೇ ಅಪ್ಪಿಕೊಂಡಂತಹ ಈ ಬಗೆಯನ್ನು ವಚನಗಳ ಹಿನ್ನೆಲೆಯಲ್ಲಿ, ಅಂದರೆ ನೀವು ವಚನಗಳನ್ನು ಓದಿಕೊಂಡಿದ್ರೆ ಅಲ್ಲಿ ಗೊತ್ತಾಗ್ತದೆ ನಿಮಗೆ ಯಾವುದು ಬರಿಬೇಕಂತ. ಇಲ್ಲಿ ಸಾಧಾರಣವಾಗಿ 7 ಮತ್ತು 8ನೇ ವಚನಗಳಲ್ಲಿ ಲೌಕಿಕ ಗಂಡನನ್ನು ನಿರಾಕರಿಸುವಂಥದ್ದು, ಅಂದರೆ ಕೌಶಿಕನನ್ನು ನಿರಾಕರಿಸುವಂಥದ್ದು ನಾವು ಕಾಣ್ಬೋದು. ತಾನು ಗಂಡ ಎಂದು ಒಲಿದಂಥ ಚೆನ್ನಮಲ್ಲಿಕಾರ್ಜುನ ತನ್ನಿಂದ ಅಗಲಿದಾಗ ಅಕ್ಕ ಪಡುವಂತಹ ಒಂದು ಯಾತನೆಯನ್ನು, ವಿರಹವನ್ನು ನಾವು ಇಲ್ಲಿ ಈ ವಚನಗಳಲ್ಲಿ ಕಾಣಬಹುದು. ಅಕ್ಕನ ದೃಷ್ಟಿಯಲ್ಲಿ ವಿರಹ ವೇದನೆ ಅಥವಾ ವಿರಹದ ಅನುತಾಪ ಎನ್ನುವುದು ಅದು ಕಿಚ್ಚು ಇಲ್ಲದ ಬೆಂಕಿ, ಅಂದರೆ ಬೆಂಕಿ ಇಲ್ಲದ, ಉರಿ ಇಲ್ಲದ ಬೆಂಕಿಯಾಗಿದೆ, ನೋವಿಲ್ಲದ ಗಾಯವಾಗಿದೆ, ಸುಖವಿಲ್ಲದ ಕಷ್ಟವಾಗಿದೆ. ಚೆನ್ನಮಲ್ಲಿಕಾರ್ಜುನ ದೇವನಿಗೆ ಒಲಿದ ಅಕ್ಕ, ಈ ಕಾರಣಕ್ಕಾಗಿ ಆಕೆ ಈ ಭವಗಳಲ್ಲಿ, ಈ ಜನ್ಮಗಳಲ್ಲಿ ಜನಿಸಿ ಬಂದು ಈ ಕಿಚ್ಚು ಇಲ್ಲದ, ಅಂದರೆ ಮೇಲ್ನೋಟಕ್ಕೆ ಕಿಚ್ಚು ಕಾಣ್ತಾ ಇಲ್ಲ, ಒಳಗೊಳಗೆ ಅನುತಾಪ ಇದೆ ಆಕೆಯಲ್ಲಿ. ಈ ಒಂದು ಕಿಚ್ಚು ಇಲ್ಲದ ಬೇಗೆಯಲ್ಲಿ ಬೇಯಬೇಕಾಗಿದೆ, ನೋವಿಲ್ಲದ ಗಾಯದಲ್ಲಿ ನೊಂದುಕೊಳ್ಳಬೇಕಾಗಿದೆ. ಅಂದರೆ ಗಾಯ ಇದೆ, ಅದನ್ನು ತೋರಿಸೋ ಹಾಗಿಲ್ಲ, ನೋವಿಲ್ಲ, ಅದನ್ನು ಅಲ್ಲಿ ನೋವು ಇಲ್ಲ ಅನ್ನುವಂಥದ್ದು. ನೋವಿಲ್ಲದ ಗಾಯದಲ್ಲಿ ನೊಂದುಕೊಳ್ಳುತ್ತಾ ಇದ್ದಾಳೆ, ಸುಖವಿಲ್ಲದ ಕಷ್ಟವನ್ನು ಅನುಭವಿಸಬೇಕಾಗಿದೆ. ಅಕ್ಕ ಈ ಅನುಭವಿಸುವಂತಹ ಈ ವಿರಹತಾಪ ಆಕೆ ಪತಿಯೆಂದು ಒಪ್ಪಿಕೊಂಡಂತಹ ಚೆನ್ನಮಲ್ಲಿಕಾರ್ಜುನನಲ್ಲಿ ಇಟ್ಟಂತಹ ಆ ಪ್ರೀತಿ ಮತ್ತು ಭಕ್ತಿಗೆ ಒಂದು ದ್ಯೋತಕವಾಗಿ ಕಾಣ್ತದೆ. ಲೌಕಿಕ ಗಂಡನನ್ನು ತ್ಯಜಿಸಿ, ಮದುವೆಯಾದಂತಹ ಗಂಡನನ್ನು ತ್ಯಜಿಸಿ ಚೆನ್ನಮಲ್ಲಿಕಾರ್ಜುನನಿಗೆ, ಶಿವನಿಗೆ ಒಲಿದಂತಹ ಅಕ್ಕ ಆತನನ್ನು ಮದುವೆ ಮಾಡಿಕೊಂಡದ್ದು ಕೂಡ ಅದು ಆಧ್ಯಾತ್ಮಿಕ ನೆಲೆಯ ಮದುವೆ ಮಂಟಪ. ಅಂದರೆ ಅಲ್ಲಿ ಆಕೆ ಮದುವೆ ಆದದ್ದು ಆಧ್ಯಾತ್ಮದಲ್ಲಿ. ಲೌಕಿಕ ಗಂಡನನ್ನು ನಿರಾಕರಿಸ್ತಾಳೆ, ಈ ಲೌಕಿಕ ಮದುವೆಯನ್ನು ಆಕೆ ಒಪ್ಪುವುದಿಲ್ಲ, ಅಲ್ಲಗಳಿತಾಳೆ ಅವಳು. ಹಾಗಾಗಿ ಚೆನ್ನಮಲ್ಲಿಕಾರ್ಜುನನಿಗೆ ಒಲಿದು ಆತನನ್ನು ಆಧ್ಯಾತ್ಮಿಕ ನೆಲೆಯ ಮದುವೆ ಮಂಟಪದಲ್ಲಿ ಮದುವೆ ಆಗ್ತಾಳೆ. ಈ ಒಂದು ಆಧ್ಯಾತ್ಮ ಮದುವೆಯಲ್ಲಿ ಮಂಗಳವೇ ಮಜ್ಜನವಾಗಿದೆ, ವಿಭೂತಿಯೇ, ತಾನು ಧರಿಸಿಕೊಂಡಂತಹ ವಿಭೂತಿಯೇ ಅರಸಿನವಾಗಿದೆ. ತಾನು ಬಟ್ಟೆ ಬರೆಯನ್ನು ಏನು ಬಿಟ್ಟು ದಿಗಂಬರಳಾಗಿದ್ದಾಳೋ ಅದೇ ದಿವ್ಯ ಅಂಬರವಾಗಿದೆ, ಶ್ರೇಷ್ಠವಾದಂತಹ ಬಟ್ಟೆಯಾಗಿದೆ. ಶಿವನ ಪಾದದ ಧೂಳಿಯೇ ಅನುಲೇಪನವಾಗಿದೆ, ರುದ್ರಾಕ್ಷಿಯೇ ಮೈಯ ಉಡುಗೆಯಾಗಿದೆ, ಶರಣರ ಪಾದವೇ ಬಾಸಿಂಗವಾಗಿದೆ. ಬಾಸಿಂಗ ಅಂದರೆ ತಲೆಯಲ್ಲಿ ಕಟ್ಟಿಕೊಳ್ತಾರಲ್ಲ, ಅದು ಮದುವೆ ಹೊತ್ತಲ್ಲಿ ಬಾಸಿಂಗವಾಗಿದೆ. ಚೆನ್ನಮಲ್ಲಿಕಾರ್ಜುನನೇ ಗಂಡನಾಗಿದ್ದಾನೆ, ಅಕ್ಕನೇ ಆತನಿಗೆ ಮದುವಣಗಿತ್ತಿಯಾಗಿದ್ದಾಳೆ, ಮದುಮಗಳಾಗಿದ್ದಾಳೆ. ಇಂತಹ ಶೃಂಗಾರವಿರುವಾಗ ತನಗೆ ಬೇರೆ ಶೃಂಗಾರ ಬೇಕಾಗಿಲ್ಲ. ಹಾಗಾಗಿ ಲೌಕಿಕ ಮತ್ತು ಲೌಕಿಕದಲ್ಲಿ ಇರುವಂತಹ ಗಂಡನನ್ನು ಆಕೆ ತ್ಯಜಿಸುತ್ತಾಳೆ. ಈಗ ನಾವು ಸಂದರ್ಭವನ್ನು ನೋಡ್ತಾ ಹೋಗೋಣ. ಮೊದಲ ಸಂದರ್ಭ ನೋಡಿ. ಎನ್ನಲ್ಲಿ ಏನುಂಟೆಂದು ಕರಸ್ಥಲವನಿಂಬುಗೊಂಡೆ ಹೇಳ. ನಿಮಗೆ ಸಂದರ್ಭ ಯಾವ ರೀತಿಯಲ್ಲಿ ಬರಿಬೇಕು ಅಂತ ಗೊತ್ತಾಗ್ತದೆ. ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿ ಬರೆದಂತಹ ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ ಅನ್ನುವಂತಹ ವಚನ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭಕ್ತ ಜೀವದ ಮನಸ್ಸು ಪರಿಶುದ್ಧವಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಹೇಳುತ್ತಾಳೆ. ಪರಮಾತ್ಮನಿಗೆ ಮುಖ್ಯವಾಗಿ ಬೇಕಾದದ್ದು ಭಕ್ತ ಜೀವದ ಪರಿಶುದ್ಧವಾದಂತಹ ಮನಸ್ಸು. ಭಕ್ತ ಜೀವದ ಅಂತರಂಗ ಮತ್ತು ಬಹಿರಂಗ ಪರಿಶುದ್ಧವಿದ್ದಾಗ ಮಾತ್ರ ಪರಮಾತ್ಮನು ಒಲಿಯುತ್ತಾನೆ. ಅಂಥ ಭಕ್ತ ಜೀವದ ಮಜ್ಜನವನ್ನು, ಪುಷ್ಪವನ್ನು, ಗಂಧಾಕ್ಷತೆಯನ್ನು, ಧೂಪವನ್ನು, ನೈವೇದ್ಯವನ್ನು, ತಾಂಬೂಲಗಳನ್ನು ಸ್ವೀಕರಿಸುತ್ತಾನೆ. ತನು ಮನ ಧನ
ಯಾರಲ್ಲಿ ಶುದ್ಧವಿರುವುದಿಲ್ಲವೋ ಅವರಲ್ಲಿ ಆತ ನೆಲೆಗೊಳ್ಳುವುದಿಲ್ಲ. ಯಾರಲ್ಲಿ ಈ ತನುಮನ ಧನ ಶುದ್ಧವಿರುತ್ತದೋ ಅಂಥವರಲ್ಲಿ ಮಾತ್ರ ಪರಮಾತ್ಮ ನೆಲೆಗೊಳ್ಳುತ್ತಾನೆ. ಇದನ್ನು ವಿವರಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮೇಲಿನಂತೆ ಹೇಳುತ್ತಾಳೆ. ಇನ್ನು ಎರಡನೇದು, ಎನ್ನ ಮಾಯೆಯ ಮಾಣಿಸ ಕರುಣೆ. ಈ ಮೇಲಿನ ಸಾಲನು ಅಕ್ಕ ಮಹಾದೇವಿ ಬರೆದಂತಹ ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ ಅನ್ನುವಂಥ ವಚನ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ನಿಜವಾದ ಭಕ್ತಿ ಅಥವಾ ಸಮರ್ಪಣಾ ಭಾವದ ಭಕ್ತಿಯಲ್ಲಿ ಮಾಯೆಯನ್ನು ತ್ಯಜಿಸಬೇಕಾದ ಅಗತ್ಯವನ್ನು ಹೇಳುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ಸಮರ್ಪಣಾ ಭಾವ ಭಕ್ತಿಯ ಒಂದು ಬಹುದೊಡ್ಡ ಅಡಚಣೆ ಎಂದರೆ ಮಾಯೆ ಅಥವಾ ಮಾಯೆಯನ್ನು ಗೆಲ್ಲುವುದು. ಈ ಮಾಯೆ ಎನ್ನುವುದು ಅಲ್ಲಮ ಪ್ರಭು ಹೇಳುವಂತೆ ಮನದ ಮುಂದಿನ ಆಸೆ ಅಥವಾ ಬಯಕೆ. ಈ ಆಸೆಯನ್ನು ಅಥವಾ ಬಯಕೆಯನ್ನು ತ್ಯಜಿಸದ ಹೊರತು ಮಾಯೆ ನಮ್ಮನ್ನು ಬಿಡಲು ಸಾಧ್ಯವಿಲ್ಲ. ಮಾಯೆಯನ್ನು ನಿರಾಕರಿಸದ ಹೊರತು ಸಮರ್ಪಣಾ ಭಾವ ಸಾಧ್ಯವಿಲ್ಲ. ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಜ್ಞಾನಿ, ಅಜ್ಞಾನಿ, 14 ಲೋಕ, ಈ ಎಲ್ಲರನ್ನೂ ನುಂಗಿದ ಮಾಯೆಯನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮೇಲಂತೆ ಹೇಳುತ್ತಾಳೆ. ಇನ್ನು 4ನೇದು, ಒಡಲನೂ ಪ್ರಾಣವನೂ ನಿಮಗೊಪ್ಪಿಸಿ ಶುದ್ಧಳಹೆನು. ಈ ಮೇಲಿನ ಸಾಲನು ಅಕ್ಕ ಮಹಾದೇವಿ ಬರೆದಂತಹ ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ ಅನ್ನುವಂಥ ವಚನ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಭಕ್ತ ಜೀವಕ್ಕೆ ಪರಮಾತ್ಮ ಒಡ್ಡಿದ ಸತ್ವ ಪರೀಕ್ಷೆಯನ್ನು ಗೆಲ್ಲಲು ಮನೋಬಲ ಮತ್ತು ಆತ್ಮಶಕ್ತಿ ಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಹೇಳುತ್ತಾಳೆ. ಪರಮಾತ್ಮ ಎಂತಹ ಸತ್ವ ಪರೀಕ್ಷೆಗೆ ಒಡ್ಡಿದರೂ ಕೂಡ ಆ ಸತ್ವ ಪರೀಕ್ಷೆಯನ್ನು ಗೆಲ್ಲುವಂತಹ ಛಲ, ಮನೋಬಲ, ಆತ್ಮಶಕ್ತಿ, ದಿಟ್ಟತನ, ಧೈರ್ಯ, ನಿಷ್ಠೆ ಅತಿ ಮುಖ್ಯವಾಗಿ ಬೇಕಾಗುತ್ತದೆ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ತಾನು ಯಾರೂ ಇಲ್ಲದವಳು ಎಂದು ತನ್ನ ಮೇಲೆ ಆ ಚೆನ್ನಮಲ್ಲಿಕಾರ್ಜುನ ಅಧಿಕಾರ ನಡೆಸುವಂತಿಲ್ಲ ಅನ್ನುವಂಥ ದಿಟ್ಟತನ ಅವಳದು. ಏನು ಮಾಡಿದರೂ ಕೂಡ ನಾನು ಅಂಜುವವಳು ಅಲ್ಲ. ತರಗೆಲೆಯನ್ನಾದರೂ ತಿಂದು ಬದುಕುತ್ತೇನೆ, ಸುರಗಿಯ ಮೇಲೆ ಹೊರಗೆಯಾದರೂ ನಾನು ಇರುತ್ತೇನೆ ಎಂದು ಪರಮಾತ್ಮನಿಗೆ ಆಕೆ ಸವಾಲನ್ನು ಎಸೆಯುತ್ತಾಳೆ ಹೊರತು ಆತನಿಗೆ ಅಂಜುವುದಿಲ್ಲ. ಬದಲಾಗಿ ಚೆನ್ನಮಲ್ಲಿಕಾರ್ಜುನ ಎಷ್ಟೇ ಕೇಡನ್ನು ತನಗೆ ಒಡ್ಡಿದರೂ ಕೂಡ ತನ್ನ ಒಡಲನ್ನೂ ಪ್ರಾಣವನ್ನು ಒಪ್ಪಿಸುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ ಅಥವಾ ಹೇಳುತ್ತಾಳೆ. 6ನೇದು, ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ. ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿ ಬರೆದಂತಹ ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ ಅನ್ನುವಂತಹ ವಚನ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಚೆನ್ನಮಲ್ಲಿಕಾರ್ಜುನನ್ನೇ ತನ್ನ ಪತಿ ಎಂದು ಸ್ವೀಕರಿಸಿದ ಅಕ್ಕ ಲೌಕಿಕ ಗಂಡನನ್ನು ಹಾಗೂ ಲೌಕಿಕ ಮದುವೆ ವಿಧಾನವನ್ನು ತಿರಸ್ಕರಿಸಿ ಚೆನ್ನಮಲ್ಲಿಕಾರ್ಜುನನೊಂದಿಗೆ ಆಧ್ಯಾತ್ಮಿಕವಾಗಿ ಆಕೆ ಮದುವೆಯಾಗುತ್ತಾಳೆ. ಇದೇ ಅವಳಿಗೆ ಮಂಗಳ ಅಥವಾ ಪರಿಶುದ್ಧತೆಯ ಮಜ್ಜನವಾಗ್ತದೆ. ವಿಭೂತಿಯೇ ಅರಶಿನವಾಗ್ತದೆ. ದಿಗಂಬರವೇ ದಿವ್ಯ ಅಂಬರವಾಗುತ್ತದೆ. ಶಿವಪಾದದ ಧೂಳಿಯೇ ಅನುಲೇಪನವಾಗುತ್ತದೆ. ರುದ್ರಾಕ್ಷಿಯೇ ಆಕೆಗೆ ಮೈಯ ಉಡುಗೆಯಾಗುತ್ತದೆ. ಶರಣರ ಪಾದವೇ ತನಗೆ ಬಾಸಿಂಗವಾಗುತ್ತದೆ. ಚೆನ್ನಮಲ್ಲಿಕಾರ್ಜುನನೇ ಗಂಡನಾಗಿ ಅಕ್ಕ ತಾನು ಆತನಿಗೆ ಮದುವಣಗಿತ್ತಿಯಾಗುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇನ್ನು 1 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮೊದಲು ಪದ್ಯದ ಭಾವಾರ್ಥ ವಿವರಿಸಿ. 1-2 ಇದೆ ನೋಡಿ, ನೋಡ್ಕೊಳ್ಳಿ. ಇದೇ ಬರ್ತದೆ ಅಂತ ಇಲ್ಲ, ಬೇರೆಯೂ ಬರಬಹುದು ಅಲ್ಲಿ. ಬಂದಹೆನೆಂದು ಬಟ್ಟೆಯ ನೋಡಿ ಬಾರದಿದ್ದರೆ ಕರಗಿ ಕೊರಗಿದೆನವ್ವ, ತಡವಾದರೆ ಬಡವಾದೆ ತಾಯೇ, ಚೆನ್ನಮಲ್ಲಿಕಾರ್ಜುನ ಒಂದಿರುಳು ಅಗಲಿದರೆ ತೆಕ್ಕೆ ಸಡಿಲಿಸಿದ ಜಕ್ಕವಕ್ಕಿಯಂತಾದೆನವ್ವ. ಅಂದರೆ ಇಲ್ಲಿ ಚೆನ್ನಮಲ್ಲಿಕಾರ್ಜುನನ ಮೇಲೆ ಅಕ್ಕನಿಗೆ ಇದ್ದ ಪ್ರೀತಿಯನ್ನು ನಾವು ಇಲ್ಲಿ ಕಾಣಬಹುದು. ಅಕ್ಕ ಶಿವನ ದಾರಿಯನ್ನು ಕಾಣುವುದು, ಹಾಗೆ ಆತ ತಡ ಮಾಡಿದರೆ ಆಕೆ ಕೊರಗುವುದು. ಒಂದು ರಾತ್ರಿ ಆತ ತನ್ನ ಬಳಿಗೆ ಬಾರದೇ ಇದ್ದರೂ ಕೂಡ ಯಾವ ರೀತಿ ತನ್ನ ಸ್ಥಿತಿ ಆಗ್ತದೆ ಅನ್ನುವಂಥದ್ದನ್ನು ಈ ರೀತಿ ಹೇಳ್ತಾಳೆ.
ಪ್ರೀತಿಯ ಅಪ್ಪುಗೆ ತಪ್ಪಿದ ಜಕ್ಕವಕ್ಕಿಗಳು. ಜಕ್ಕವಕ್ಕಿ ಅಂದರೆ ಒಂದು ಕಾಲ್ಪನಿಕ ಪಕ್ಷಿ. ಅವು ಎರಡೂ ಕೂಡ ಜೊತೆಯಾಗಿಯೇ ಇರ್ತವಂತೆ. ಆ ಹಕ್ಕಿಯ ಸ್ಥಿತಿ ತನ್ನದಾಗ್ತದೆ. ಅಂದರೆ ಶಿವ ಮತ್ತು ತಾನು ಜೊತೆಯಾಗೇ ಇರಬೇಕು ಅನ್ನುವಂತಹ ಆಸೆ ಅಕ್ಕನದು. ಇದೆಲ್ಲ ಆಕೆ ಚೆನ್ನಮಲ್ಲಿಕಾರ್ಜುನನ ಮೇಲೆ ಇಟ್ಟಂಥ ಒಂದು ಅನನ್ಯ ಪ್ರೀತಿಯ ಸಂಕೇತ. ಇನ್ನು ಎರಡನೇದು ನೋಡಿ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚೆನ್ನಮಲ್ಲಿಕಾರ್ಜುನ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನೈಜ ಭಕ್ತಿ ಅಥವಾ ಸಮರ್ಪಣಾ ಭಾವವನ್ನು ಇಲ್ಲಿ ಅಕ್ಕ ಬರೆದಿರುವಂತಹ ಹಲವಾರು ದೃಷ್ಟಾಂತಗಳ ಮೂಲಕ ನಾವಿಲ್ಲಿ ಕಾಣ್ಬೋದು. ಇದೇ ಒಂದು ವಚನದ ಭಾವಾರ್ಥ. ಮರವಿದ್ದು ಫಲವೇನು, ಆ ಮರದಲ್ಲಿ ನೆರಳು ಇಲ್ಲದೇ ಇದ್ದಾಗ. ಹಾಗೆ ಧನವಿದ್ದು ಫಲವೇನು ದಯವಿಲ್ಲದಿದ್ದರೆ, ಅಂದರೆ ಹಣ ಇದ್ದು ಫಲವೇನು ಗುಣವಿಲ್ಲದಿದ್ದರೆ. ಹಾಗೆ ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ಅಂದರೆ ಹಸು ಇದ್ದು ಫಲವೇನು, ಹಸು ಇದ್ದರೆ ಫಲ ಇಲ್ಲ, ಅದರಲ್ಲಿ ಹಾಲು ಇರಬೇಕು, ಹಾಲು ಇದ್ದರೆ ಮಾತ್ರ ಅದಕ್ಕೊಂದು ಫಲ ಇದೆ. ಹಾಗೆ ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ರೂಪ ಇದ್ದು ಗುಣವಿಲ್ಲದಿದ್ದರೆ ಅದರಲ್ಲಿ ಯಾವುದೇ ಫಲ ಇಲ್ಲ, ರೂಪಿದ್ದು ಗುಣವಿರಬೇಕು. ಅಗಲಿದ್ದು ಫಲವೇನು ಬಾನವಿಲ್ಲದನ್ನಕ್ಕ, ಅಂದರೆ ಇಲ್ಲಿ ಪಾತ್ರೆ ಇದ್ದರೆ ಏನು, ಅನ್ನವಿಲ್ಲದಿದ್ದರೆ, ಅಂದರೆ ಪಾತ್ರೆ ಇದ್ದೂ ಕೂಡ ಅನ್ನವಿದ್ದರೆ ಮಾತ್ರ ಫಲ. ಹಾಗೆಯೇ ಭಕ್ತ ಜೀವವಿದ್ದು ಭಕ್ತಿ ಜ್ಞಾನವಿದ್ದರೆ ಮಾತ್ರ ಫಲ. ಭಕ್ತಿ ಜ್ಞಾನ ಎಂದರೆ ತನ್ನನ್ನು ತಾನು ಅರಿಯುವಂತಹ ಒಂದು ಗುಣ ಅಥವಾ ಪರಮಾತ್ಮನನ್ನು ಅರಿಯುವಂತಹ ಒಂದು ಜ್ಞಾನ. ಆ ಜ್ಞಾನವಿಲ್ಲದೆ ಹೋದರೆ ಭಕ್ತ ಜೀವವಾಗಲು ಸಾಧ್ಯವಿಲ್ಲ ಎಂದು ಅಕ್ಕ ಈ ಒಂದು ವಚನದಲ್ಲಿ ಪ್ರತಿಪಾದಿಸುತ್ತಾಳೆ. ಇನ್ನು ಟಿಪ್ಪಣಿ ಬರಬಹುದು ವಿದ್ಯಾರ್ಥಿಗಳೇ. ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ. ಇದು ಕೂಡ ಸ್ವಲ್ಪ ಅಲ್ಲೇ ಇದ್ದದನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು ಒಂದೆರಡು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಆನು ಚೆನ್ನಮಲ್ಲಿಕಾರ್ಜುನಂಗೆ ಮದುವಳಿಗೆ. ವಚನ ಭಾಗದ ಕರ್ತೃ ಯಾರು? ಉತ್ತರ ಅಕ್ಕ ಮಹಾದೇವಿ. ಎರಡನೇ ಪ್ರಶ್ನೆ, ಪರಮಾತ್ಮ ಭಕ್ತಿಯಲ್ಲಿ ಬಯಸುವುದು ಏನನ್ನು? ಉತ್ತರ ಭಕ್ತ ಜೀವದ ಪರಿಶುದ್ಧ ಮನಸ್ಸನ್ನು. ಮೂರನೇ ಪ್ರಶ್ನೆ, ಅಕ್ಕನ ಕರಸ್ಥಲದಲ್ಲಿ ಇಂಬುಗೊಂಡವರು ಯಾರು? ಉತ್ತರ ಚೆನ್ನಮಲ್ಲಿಕಾರ್ಜುನ. ನಾಲ್ಕನೇ ಪ್ರಶ್ನೆ, ಅಕ್ಕ ಚೆನ್ನಮಲ್ಲಿಕಾರ್ಜುನನನ್ನು ಏನೆಂದು ಸ್ವೀಕರಿಸುತ್ತಾಳೆ? ಉತ್ತರ ತನ್ನ ಪತಿ ಎಂದು. ಐದನೇ ಪ್ರಶ್ನೆ, ಈರೇಳು ಭುವನವನ್ನು ಆರಡಿಗೊಂಡಿದ್ದು ಯಾವುದು? ಉತ್ತರ ಮಾಯೆ. ಆರನೇ ಪ್ರಶ್ನೆ, ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಸಾಮೀಪ್ಯ ಪಡೆದ ಅಕ್ಕನಿಗೆ ಏನಿಲ್ಲ? ಉತ್ತರ ಸಂಸಾರದ ಹಂಗಿಲ್ಲ. ಏಳನೇ ಪ್ರಶ್ನೆ, ಕೊಂದರೂ ಅಕ್ಕ ಏನೆನ್ನುತ್ತಾಳೆ? ಉತ್ತರ ಶರಣು ಎನ್ನುತ್ತಾಳೆ. ಎಂಟನೇ ಪ್ರಶ್ನೆ, ಪರಮಾತ್ಮ ಕೇಡನ್ನು ಒಡ್ಡಿದರೂ ಅಕ್ಕ ಏನಾಗುತ್ತಾಳೆ? ಉತ್ತರ ಒಡಲು ಪ್ರಾಣಗಳನ್ನು ಆತನಿಗೆ ಒಪ್ಪಿಸಿ ಶುದ್ಧಳಾಗುತ್ತಾಳೆ. ಇನ್ನು ಒಂಬತ್ತನೇ ಪ್ರಶ್ನೆ, ಅಕ್ಕನ ಪಂಚೇಂದ್ರಿಯಗಳು ಚೆನ್ನಮಲ್ಲಿಕಾರ್ಜುನನಲ್ಲಿ ಹೇಗೆ ಬೆರಕೆಗೊಳ್ಳುತ್ತವೆ? ಉತ್ತರ ಅಕ್ಕನ ಪಂಚೇಂದ್ರಿಯಗಳು ಚೆನ್ನಮಲ್ಲಿಕಾರ್ಜುನನಲ್ಲಿ ಕಬ್ಬಿಣ ಉಂಡ ನೀರಿನಂತೆ ಬೆರಕೆಗೊಳ್ಳುತ್ತವೆ ಅಥವಾ ಬೆರೆತುಕೊಳ್ಳುತ್ತವೆ. ಇನ್ನು ಹತ್ತನೇ ಪ್ರಶ್ನೆ, ಅಕ್ಕನ ಜನ್ಮ ಜನ್ಮಾಂತರಗಳು ನಾಶವಾದದ್ದು ಹೇಗೆ? ಉತ್ತರ ಜಂಗಮಲಿಂಗದೊಡನಾಡಿ ಅಕ್ಕನ ಜನ್ಮ ಜನ್ಮಾಂತರಗಳು ನಾಶವಾದದ್ದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ವಚನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ವಿದ್ಯಾರ್ಥಿಗಳೇ. ಏಕೆಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ಪ್ರಶ್ನೋತ್ತರಗಳನ್ನು ಸಾರಾಂಶಗಳನ್ನು ಹಾಕಿದ್ದೇನೆ. ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.